ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಲ್ಲಿ ವಿವಾದ ಮಾಡ್ತಿರೋದು ಕುಮಾರಸ್ವಾಮಿ ಅವರು ಸರ್. ಯಾಕಂದ್ರೆ ನಾನು ಆಹ್ವಾನ ಕೊಡ್ತಾರೆ. ವಿರೋಧ ಪಕ್ಷದವ್ರು ಇರೋದೇ ರಾಜಕಾರಣ ಮಾಡಕ್ಕೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದು ವಿರೋಧ ಪಕ್ಷದ ಭಾಗ. ಅದರಿಂದ ಸರಿ ತಪ್ಪು ಅಂತ ಹೇಳಿ ನಾವು ಆಡಳಿತ ಪಕ್ಷದವ್ರು ಹೇಳಕ್ಕಾಗ್ತದೆ? ವಿರೋಧ ಪಕ್ಷದವ್ರು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ಆಡಳಿತ ಪಕ್ಷದವ್ರು ನಮ್ಮ ಕೆಲಸ ನಾವು ಮಾಡ್ತೇವೆ. ಅಪ್ಪ ಈಗ ಚರ್ಚೆಗೆ ಹೋದ್ರೆ ಇವ್ರ ಕಡೆನೂ ಜನ ಬರ್ತಾರೆ, ಅವ್ರ ಕಡೆನೂ ಜನ ಬರ್ತಾರೆ. ಅಲ್ಲಿ ಲಾ ಅಂಡ್ ಆರ್ಡರ್ ಜನಗಳಿಗೆ ಇದು ತೊಂದರೆ ಆದ್ರೆ ಯಾರಿಗ್ರಿ? ಅವ್ರ ಕಡೆಯವ್ರಿಗನ ಆಗ್ಲಿ ಇವ್ರ ಕಡೆಯವ್ರಿಗನ ಆಗ್ಲಿ ನಮ್ಮ ಜನಗಳಿಗೆ ತಾನೇ ತೊಂದರೆ ಆಗೋದು. ಆ ಥರದ್ದು ಪರಿಸ್ಥಿತಿ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಬಾರ್ದು. ಬೇಕಾದ್ರೆ ಮಾಧ್ಯಮದವ್ರ ಮುಂದೆ ಒಂದು ಎಲ್ಲರೂ ವಿಧಾನಸೌಧದಲ್ಲಿ, ಯಾವುದೇ ವಿಧಾನಸೌಧ ಆಗಲಿ ವಿಕಾಸಸೌಧ ಆಗಲಿ, ಒಂದು ಯಾವ್ದಾದ್ರು ಕಾನ್ಫರೆನ್ಸ್ ಹಾಲಲ್ಲಿ ಮಾಧ್ಯಮದವ್ರ ಮುಂದೆ ಚರ್ಚೆ ಮಾಡಲಿ. ನೀವು ಮಾಧ್ಯಮದವ್ರ ಮುಂದೆ ಚರ್ಚೆ ಮಾಡಿದ್ದು ಜನರಿಗೆ ಮುಟ್ಟೋದಿಲ್ವಾ? ಅದೇ ಜನರ ಮುಂದೆನೆ ನಾವು ಶೋ ಮಾಡಕ್ ಹೋಗಿ ಅಲ್ಲೇನೋ ಅಹಿತಕರ ಘಟನೆ ಆದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಅದು ಯಾರು ಪ್ರತಿಷ್ಠೆ ಮಾಡ್ಕೋಬಾರ್ದು. ಯಾವಾಗ್ಲೂ ಕೂಡ ಜನಹಿತ ನಾವು ನೋಡ್ಕೊಂಡು ಕೆಲಸ ಮಾಡಬೇಕೆ ಹೊರತು ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿಂದ ಜನರಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥದ್ದು ನನ್ನ ನಿಲುವು. ಸರ್, ಈಗ ಮಂತ್ರಿಮಂಡಲ ವಿಸ್ತರಣೆ ಬಾಕಿ ಇದೆ ಸರ್, ತಾವು ಕೂಡ ಆಕಾಂಕ್ಷಿ ಅನ್ನುವಂಥದ್ದು. ನಾನು ಮಂತ್ರಿಮಂಡಲದ ಆಕಾಂಕ್ಷಿ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ. ನಾನು ಮಂತ್ರಿಮಂಡಲದ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನ ನಾನು ಎಲ್ಲೂ ಹೇಳಿಲ್ಲ, ಹಿಂದೆನೂ ಹೇಳಿಲ್ಲ, ಇವತ್ತು ಹೇಳಿಲ್ಲ. ಕೊಟ್ಟರು ಬೇಕಾಗಿಲ್ಲ ನನಗೆ. ಕೊಟ್ಟರು ವೈರಾಗ್ಯ ಯಾಕ್ರಿ? ನಾವು ರಾಜಕೀಯದಲ್ಲಿ ಇರೋರೇನೆ, ಗೊತ್ತಾಯ್ತಾ? ರಾಜಕೀಯ ಬಿಟ್ಟೇನು ಮಾಡೋದಿಲ್ಲ. ಆದ್ರೂ ಕೂಡ ಏನು ಮಂತ್ರಿ ಕೆಲಸ ನಾನು 2 ವರ್ಷ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಮಾಡಿದ್ದೀನಿ, ದಕ್ಷತೆಯಿಂದ ಮಾಡಿದ್ದೀನಿ, ಜನಪರವಾಗಿ ಮಾಡಿದ್ದೀನಿ, ಗೊತ್ತಾಯ್ತಾ? ಅದರಿಂದ ನನಗೇನು ಸಾಕು. ಎಷ್ಟು ಸರಿ ಮಂತ್ರಿ ಆದ್ರೂ ಮಾಜಿ ಮಂತ್ರಿ ಏನೋ ಹೆಸರೇನು ಹೋಗಲ್ವಲ್ಲ. ತ್ಯಾಗನೂ ಇಲ್ಲ ರೀ. ತ್ಯಾಗ ಮಾಡಕ್ಕೆ ಏನೋ ಒಪ್ಪನ ಮನೆ ಆಸ್ತಿನ? ಜನ ಕೊಡೋ ಅಧಿಕಾರ ಅದು. ಶಾಸಕ ಆಗೋದು ಜನ ಕೊಡೋ ಅಧಿಕಾರ. ಆ ಜನ ಕೊಡೋ ಅಧಿಕಾರದಿಂದ ಶಾಸಕ ಆದ್ರಿಂದ ಮಂತ್ರಿ ಆಗ್ತಕ್ಕಂಥದ್ದು. ಆಗ್ಲಿ, ಬೇರೆಯವ್ರಿಗೂ ಅವಕಾಶ ಕೊಡ್ಲಿ, ಬೇರೆಯವ್ರನ್ನು ಮಂತ್ರಿ ಮಾಡ್ಲಿ. ನನಗೂ ಕೂಡ ಎಷ್ಟು ಸರಿ ಮಂತ್ರಿ ಆದ್ರೂ ಮಾಜಿ ಮಂತ್ರಿನ ತಾನೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ನೀವು ಒಂದು ಬಾರಿನೂ ಕೂಡ ಯಾಕೆ ಭೇಟಿ ಮಾಡಿಲ್ಲ ರೀ? ಅನುದಾನಕ್ಕಾಗಿ ಏನಾದ್ರು ಭೇಟಿ ಮಾಡಿ? ಅನುದಾನ ಅಗತ್ಯತೆ ಬಂದ ಭೇಟಿ ಮಾಡ್ತೀನಿ, ಪತ್ರ ಕಳಿಸ್ತೀನಿ, ಮಾಡಿದ್ದಾರೆ ಎಲ್ಲ. ಇಲ್ಲಿ ವಿವಾದ ಮಾಡ್ತಿರೋದು ಕುಮಾರಸ್ವಾಮಿ ಅವರು ಸರ್. ಯಾಕಂದ್ರೆ ನಾನು ಆಹ್ವಾನ ಕೊಡ್ತಾರೆ. ವಿರೋಧ ಪಕ್ಷದವ್ರು ಇರೋದೇ ರಾಜಕಾರಣ ಮಾಡಕ್ಕೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದು ವಿರೋಧ ಪಕ್ಷದ ಭಾಗ. ಅದರಿಂದ ಸರಿ ತಪ್ಪು ಅಂತ ಹೇಳಿ ನಾವು ಆಡಳಿತ ಪಕ್ಷದವ್ರು ಹೇಳಕ್ಕಾಗ್ತದೆ? ವಿರೋಧ ಪಕ್ಷದವ್ರು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ಆಡಳಿತ ಪಕ್ಷದವ್ರು ನಮ್ಮ ಕೆಲಸ ನಾವು ಮಾಡ್ತೇವೆ. ಅಪ್ಪ ಈಗ ಚರ್ಚೆಗೆ ಹೋದ್ರೆ ಇವ್ರ ಕಡೆನೂ ಜನ ಬರ್ತಾರೆ, ಅವ್ರ ಕಡೆನೂ ಜನ ಬರ್ತಾರೆ. ಅಲ್ಲಿ ಲಾ ಅಂಡ್ ಆರ್ಡರ್ ಜನಗಳಿಗೆ ಇದು ತೊಂದರೆ ಆದ್ರೆ ಯಾರಿಗ್ರಿ? ಅವ್ರ ಕಡೆಯವ್ರಿಗನ ಆಗ್ಲಿ ಇವ್ರ ಕಡೆಯವ್ರಿಗನ ಆಗ್ಲಿ ನಮ್ಮ ಜನಗಳಿಗೆ ತಾನೇ ತೊಂದರೆ ಆಗೋದು. ಆ ಥರದ್ದು ಪರಿಸ್ಥಿತಿ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಬಾರ್ದು. ಬೇಕಾದ್ರೆ ಮಾಧ್ಯಮದವ್ರ ಮುಂದೆ ಒಂದು ಎಲ್ಲರೂ ವಿಧಾನಸೌಧದಲ್ಲಿ, ಯಾವುದೇ ವಿಧಾನಸೌಧ ಆಗಲಿ ವಿಕಾಸಸೌಧ ಆಗಲಿ, ಒಂದು ಯಾವ್ದಾದ್ರು ಕಾನ್ಫರೆನ್ಸ್ ಹಾಲಲ್ಲಿ ಮಾಧ್ಯಮದವ್ರ ಮುಂದೆ ಚರ್ಚೆ ಮಾಡಲಿ. ನೀವು ಮಾಧ್ಯಮದವ್ರ ಮುಂದೆ ಚರ್ಚೆ ಮಾಡಿದ್ದು ಜನರಿಗೆ ಮುಟ್ಟೋದಿಲ್ವಾ? ಅದೇ ಜನರ ಮುಂದೆನೆ ನಾವು ಶೋ ಮಾಡಕ್ ಹೋಗಿ ಅಲ್ಲೇನೋ ಅಹಿತಕರ ಘಟನೆ ಆದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಅದು ಯಾರು ಪ್ರತಿಷ್ಠೆ ಮಾಡ್ಕೋಬಾರ್ದು. ಯಾವಾಗ್ಲೂ ಕೂಡ ಜನಹಿತ ನಾವು ನೋಡ್ಕೊಂಡು ಕೆಲಸ ಮಾಡಬೇಕೆ ಹೊರತು ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿಂದ ಜನರಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥದ್ದು ನನ್ನ ನಿಲುವು. ಸರ್, ಈಗ ಮಂತ್ರಿಮಂಡಲ ವಿಸ್ತರಣೆ ಬಾಕಿ ಇದೆ ಸರ್, ತಾವು ಕೂಡ ಆಕಾಂಕ್ಷಿ ಅನ್ನುವಂಥದ್ದು. ನಾನು ಮಂತ್ರಿಮಂಡಲದ ಆಕಾಂಕ್ಷಿ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ. ನಾನು ಮಂತ್ರಿಮಂಡಲದ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನ ನಾನು ಎಲ್ಲೂ ಹೇಳಿಲ್ಲ, ಹಿಂದೆನೂ ಹೇಳಿಲ್ಲ, ಇವತ್ತು ಹೇಳಿಲ್ಲ. ಕೊಟ್ಟರು ಬೇಕಾಗಿಲ್ಲ ನನಗೆ. ಕೊಟ್ಟರು ವೈರಾಗ್ಯ ಯಾಕ್ರಿ? ನಾವು ರಾಜಕೀಯದಲ್ಲಿ ಇರೋರೇನೆ, ಗೊತ್ತಾಯ್ತಾ? ರಾಜಕೀಯ ಬಿಟ್ಟೇನು ಮಾಡೋದಿಲ್ಲ. ಆದ್ರೂ ಕೂಡ ಏನು ಮಂತ್ರಿ ಕೆಲಸ ನಾನು 2 ವರ್ಷ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಮಾಡಿದ್ದೀನಿ, ದಕ್ಷತೆಯಿಂದ ಮಾಡಿದ್ದೀನಿ, ಜನಪರವಾಗಿ ಮಾಡಿದ್ದೀನಿ, ಗೊತ್ತಾಯ್ತಾ? ಅದರಿಂದ ನನಗೇನು ಸಾಕು. ಎಷ್ಟು ಸರಿ ಮಂತ್ರಿ ಆದ್ರೂ ಮಾಜಿ ಮಂತ್ರಿ ಏನೋ ಹೆಸರೇನು ಹೋಗಲ್ವಲ್ಲ. ತ್ಯಾಗನೂ ಇಲ್ಲ ರೀ. ತ್ಯಾಗ ಮಾಡಕ್ಕೆ ಏನೋ ಒಪ್ಪನ ಮನೆ ಆಸ್ತಿನ? ಜನ ಕೊಡೋ ಅಧಿಕಾರ ಅದು. ಶಾಸಕ ಆಗೋದು ಜನ ಕೊಡೋ ಅಧಿಕಾರ. ಆ ಜನ ಕೊಡೋ ಅಧಿಕಾರದಿಂದ ಶಾಸಕ ಆದ್ರಿಂದ ಮಂತ್ರಿ ಆಗ್ತಕ್ಕಂಥದ್ದು. ಆಗ್ಲಿ, ಬೇರೆಯವ್ರಿಗೂ ಅವಕಾಶ ಕೊಡ್ಲಿ, ಬೇರೆಯವ್ರನ್ನು ಮಂತ್ರಿ ಮಾಡ್ಲಿ. ನನಗೂ ಕೂಡ
ಎಷ್ಟು ಸರಿ ಮಂತ್ರಿ ಆದ್ರು ಮಾಜಿ ಮಂತ್ರಿನ ತಾನೆ. ಸರ್ ಸಿಎಂ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಒಂದ್ ಬಾರಿನೂ ಕೂಡ ಭೇಟಿ ಯಾಕೆ ಭೇಟಿ ಮಾಡಿಲ್ಲ ರೀ? ಏನ್ ಅನುದಾನಕ್ಕಾಗಿ ಏನಾದ್ರು ಭೇಟಿ ಮಾಡಿ? ಅನುದಾನ ಅಗತ್ಯತೆ ಬಂದ ಭೇಟಿ ಮಾಡ್ತೀನಿ, ಪತ್ರ ಕಳಿಸ್ತೀನಿ, ಮಾಡ್ತೀನಿ, ಮಾಡಿದ್ದಾರೆ ಎಲ್ಲ.